ಇಂದು ನಮ್ಮ ರಾಮಂದು ಪಟ್ಟಾಭಿಷೇಕ. ನಾನು ಚಂದನ ಕರ ಮಾಡ್ಕೋಬೇಕಲ್ವಾ? ಹೌದು ಮಹಾರಾಣಿಯವರೇ, ನೋಡಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನಾವು ಕೊಡ್ತೇವೆ, ಖಂಡಿತ. ಬನ್ನಿ ಬನ್ನಿ, ಎಲ್ಲಾರು ಬನ್ನಿ, ಸಂತೋಷದಿಂದ ಸೇರೋಣ. ಆಯ್ತು ಮಹಾರಾಣಿಯವರೇ. ಮಹಾರಾಣಿಯವರಿಗೆ ಪ್ರಣಾಮ ಆಗಲು. ಓ ಮಂತರೆ, ಏಕೆ ತರವಾಯ್ತು? ಎಲ್ಲಿಗೆ ಹೋಗಿದ್ದೆ? ಸಂತೋಷದ ಸಮಯ, ಏಕೆ ಸಪ್ಪಗಿದ್ದೀಯಾ? ಇಂದು ನಮ್ಮ ರಾಮಂದು ಪಟ್ಟಾಭಿಷೇಕ. ಹಾ ಹೌದು, ಆದರೆ ನಮ್ಮ ಭರತನ ಪಟ್ಟಾಭಿಷೇಕ ಅಲ್ಲವಲ್ಲ? ಮಂತರೆ, ಇದೆಂತ ಮಾತು ನಿನ್ನದು? ಹಾಗಲ್ಲ ಮಹಾರಾಣಿಯವರೇ. ಸಾಕು, ನಿಲ್ಲಿಸು ನಿನ್ನ ಮಾತನ್ನು. ರಾಮ ದೊಡ್ಡ ಮಗ, ತುಂಬಾ ಅವಕಾಶಗಳಿವೆ. ನಮ್ಮ ಭರತನಿಗೆ ಇದೇ ಸದಾವಕಾಶ. ಅಯ್ಯೋ ಮಂತರೆ, ಇದೆಂತ ಮಾತು ನಿನ್ನದು? ನನಗೆ ಗೊಂದಲವಾಗುತ್ತಿದೆ. ಮಹಾರಾಣಿಯವರೇ, ತಪ್ಪಾಗಿ ತಿಳಿದುಕೊಳ್ಳಬೇಡಿ. ನನ್ನದು ಕೆಟ್ಟ ಬುದ್ಧಿಯಲ್ಲ, ಎಲ್ಲ ನಮ್ಮ ಭರತನಿಗಾಗಿ. ಹೋಗು ನೀನು ಇಲ್ಲಿಂದ, ನಿನ್ನ ಯಾವ ಮಾತುಗಳು ಬೇಡ. ಕೋಪ ಮಾಡಿಕೊಳ್ಳಬೇಡಿ ಮಹಾರಾಣಿಯವರೇ, ನನ್ನ ಮಾತನ್ನು ಕೇಳಿ. ಎಲ್ಲ ನಮ್ಮ ಭರತನಿಗಾಗಿ. ಅಂದು ಮಹಾರಾಜರು ನಿಮಗೆ ಕೊಟ್ಟ 3 ವರಗಳನ್ನು ಹೀಗೆ ಬಳಸಿಕೊಳ್ಳಿ. ಏನೆಂದು ಕೇಳರಿ ಮಂತರೆ? ಹಾ, ಇದೇನಪ್ಪ ಇದು? ರಾಮನನ್ನು 14 ವರ್ಷ ವನವಾಸಕ್ಕೆ ಕಳಿಸೋಣ, ಆವಾಗ ನಮ್ಮ ಭರತನ ಪಟ್ಟಾಭಿಷೇಕ ನಿಶ್ಚಿತ. ಆವಾಗ ನಮ್ಮ ಭರತನ ಪಟ್ಟಾಭಿಷೇಕ ನಿಶ್ಚಿತ ನಿಶ್ಚಿತ.